ಪರೀಕ್ಷಾ ಫಲಿತಾಂಶ ನಿರ್ಧರಿಸಿದ ದಿನಕ್ಕಿಂತ ಒಂದು ದಿನ ಬೇಗನೆ ರಾಜ್ಯ ಸರ್ಕಾರ ಬಿಡುಗಡೆಗೊಳಿಸಿತು. ಈಗಾಗಲೇ ಫಲಿತಾಂಶ ಬಂದು ಎಷ್ಟೋ ಜನ ಮಕ್ಕಳು, ಹೆತ್ತವರು, ಶಿಕ್ಷಕರು ಸಂಭ್ರಮ ಪಟ್ಟಿದ್ದು. ಹೇಳಿ ಕೇಳಿ ನಮ್ಮದಂತೂ ಉಡುಪಿ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ. ನಾವು ಯಾವತ್ತೂ ಬಿಟ್ಟು ಕೊಡುವುದಿಲ್ಲ, ಹಾಗೆ ನಾವು ಅಗ್ರಸ್ಥಾನದಲ್ಲಿ ಕೂಡ ಇದ್ದೇವೆ. ಶೈಕ್ಷಣಿಕ ಸಾಧನೆ ಮೆರೆದ ಸರಳ ಸ್ವಭಾವದ ಮುಗ್ಧ ಹೆಣ್ಣು ಮಗಳು ಕಾರ್ಕಳ ಗಣಿತನಗರ ಜ್ಞಾನಸುಧ ಇಂಗ್ಲಿಷ್ ಮೀಡಿಯಂ ಶಾಲಾ ವಿದ್ಯಾರ್ಥಿನಿ ಹಿರಿಯಡ್ಕ ಗುಡ್ಡೆ ಅಂಗಡಿಯ ಬಾಲೆ ಮಹಾಲಕ್ಷ್ಮಿ ಪೈ ಇವರು ಇಂದು ರಾಜ್ಯಕ್ಕೆ SSLCಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಹೆತ್ತವರನ್ನು, ಗುರು ಹಿರಿಯರನ್ನು, ಕಲಿತ ಶಾಲೆಯನ್ನು ಹಾಗೂ ಊರಿನವರನ್ನು, ನಮ್ಮೆಲ್ಲರನ್ನು ಹೆಮ್ಮೆಗೊಳಿಸಿದಂತಹ ಮಹಾಲಕ್ಷ್ಮಿ ಪೈ. ವೀಕ್ಷಕರೇ ನಮಸ್ಕಾರ, ನಾನು ರಾಧಿಕಾ. ಮಹಾಲಕ್ಷ್ಮಿ ಪೈ ಅವರ ಸಂತೋಷದ ಕ್ಷಣದ ಜೊತೆ ನಾವಿದ್ದೇವೆ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಓಕೆ, ಈಗ ನಿಮಗೆ ಇವತ್ತು ರಿಸಲ್ಟ್ ಬಂದಿದೆ. ಸೊ ಇವತ್ತು ನಿಮಗೆ ಹೇಗೆ ಫೀಲ್ ಆಗ್ತಾ ಉಂಟು? ನನಗೆ ಖುಷಿ ಆಗ್ತಾ ಇದೆ. ಅಮ್ಮನ ಮುಖದಲ್ಲಿ, ಅಕ್ಕನ ಮುಖದಲ್ಲಿ ಸಂತೋಷವನ್ನು ನೋಡಿ ತುಂಬ ಖುಷಿ ಪಡ್ತಾ ಇದ್ದೇನೆ. ಮತ್ತು ಟೀಚರ್ಸ್, ರಿಲೇಷನ್ಸ್ ಅವರೆಲ್ಲರ ಮುಖದಲ್ಲಿ ಹ್ಯಾಪಿನೆಸ್ಸನ್ನು ನೋಡಿ ಸಂತೋಷ ಪಡ್ತಿದ್ದೆ. ಸ್ಕೂಲ್ನಿಂದ ಬಂದ ನಂತರ ನನ್ನದು ಡೈಲಿ ರಿವಿಷನ್ ಆಗ್ತಾ ಇತ್ತು. ಮತ್ತು ಚೇಂಜಸ್ ಅಷ್ಟು ಎಂಥದ್ದು ಇರಲಿಲ್ಲ. ಯಾವುದು ಕಷ್ಟ ಆಗ್ತಿತ್ತು ಅದು ನಾನು ರಿವಿಷನ್ ಮಾಡ್ತಿದ್ದೆ ತುಂಬ. ಓಕೆ, ಈ ಗುರಿಯನ್ನು ನೀವು ತಲುಪಬೇಕಾದ್ರೆ ನೀವು ಮಾಡಿಕೊಂಡಂತಹ 3 ಮುಖ್ಯ ಬದಲಾವಣೆಗಳು. ನಾನು ಮೊಬೈಲ್ ಅಷ್ಟು ಅಂದರೆ ಎಕ್ಸಾಮ್ ಟೈಮಿಗೆ ನೋಡ್ತಾ ಇರಲಿಲ್ಲ. ಓಕೆ. ಮತ್ತು ರಿವಿಷನ್, ಓಲ್ಡ್ ಕ್ವಶನ್ ಪೇಪರ್ಸ್ ಅದೆಲ್ಲ ನಾನು ಓದ್ತಿದ್ದೆ. ಮತ್ತು ಟೀಚರ್ಸ್ ಕೂಡ ನಮಗೆ ತುಂಬ ಗೈಡ್ ಮಾಡ್ತಿದ್ರು. ಸೊ ಹಾಗೆ. ಓಕೆ, ನಿಮ್ಮ ಮುಂದಿನ ಶೈಕ್ಷಣಿಕ ಗುರಿ ಏನು ಅಂತ ಹೇಳಿದರೆ, ನೀವು ಮುಂದೆ ಏನಾಗಬೇಕಂತಿದ್ದೀರಿ, ಏನು ಓದಬೇಕಂತ ಇದ್ದೀರಿ, ನಿಮ್ಮ ಒಂದು ಕನಸು ಏನು? ನಾನು AI ಇಂಜಿನಿಯರಿಂಗ್ ಮಾಡಬೇಕಂತ ಗುರಿಯನ್ನು ಇಟ್ಕೊಂಡಿದ್ದೆ. ಅಂದರೆ ಸ್ಟಾರ್ಟಿಂಗಿಂದ ನನಗೆ ಅದೇ ಆಗಬೇಕಂತ ಇಷ್ಟ ಇತ್ತು. ಈಗ ಕೂಡ ಅದೇ ಆಗಬೇಕಂತ ಇಷ್ಟ. ವಿಶೇಷವಾಗಿ ಯಾಕೆ ನಿಮಗೆ AI ಸೆಲೆಕ್ಟ್ ಮಾಡಿದ್ದೀರಿ? ಅಂದರೆ ನನಗೆ ಬಯಾಲಜಿ ಅಂದರೆ ಅದು ಇಷ್ಟವೇ ಇಲ್ಲ. ಮತ್ತು ಕಾಮರ್ಸ್ ಅಂದರೆ ಅದು ನನಗೆ ಇಷ್ಟವೇ ಇಲ್ಲ. ಅಂದರೆ ಅದು ಅದರಲ್ಲಿ CA ಮತ್ತು CS ಅಷ್ಟೇ ಇರುವುದು. ಮತ್ತು ನನ್ನ ಅಕ್ಕನಿಗೆ ಸ್ಯಾಕ್ರಿಫೈಸ್ ಮಾಡುವುದನ್ನು ನಾನು ತುಂಬ ನೋಡಿದ್ದೇನೆ. ಮತ್ತು ಅಷ್ಟೇ ಸ್ಯಾಕ್ರಿಫೈಸ್ ನಾನು ಸೈನ್ಸಲ್ಲಿ ಕೂಡ ಮಾಡಬೇಕು. ಆದರೆ ನನಗೆ ಸೈನ್ಸಲ್ಲಿ ಇಂಟ್ರೆಸ್ಟ್ ಇದೆ, ಅದಕ್ಕೆ ನಾನು ಸೈನ್ಸ್ ಚೂಸ್ ಮಾಡಿ. ಓಕೆ, ನೀವು ಬರೀ ಓದಲ್ಲದೆ ನೀವು ನಿಮ್ಮ ಬೇರೆ ಹವ್ಯಾಸಗಳು ಏನಿತ್ತು? ನಾನು ಭಜನೆ, ಸಿಂಗಿಂಗ್ ಮತ್ತು ಹಾರ್ಮೋನಿಯಂ ಅದೆಲ್ಲ ಮಾಡ್ತಿದ್ದೆ. ಅವರಿಗೆ ಎಜುಕೇಷನಲ್ಲಿ ಎಂಥದ್ದು ಕಷ್ಟ ಇದ್ದರೆ ಅವರಿಗೆಲ್ಲ ಸಹಾಯ ಮಾಡ್ಬೋದು. ಅಂದರೆ ನಾನು ಒಳ್ಳೆಯದು ಪೊಸಿಷನಲ್ಲಿ ಇಂಜಿನಿಯರಿಂಗಲ್ಲಿ ಹೋದರೆ ಮತ್ತು ದೇಶಕ್ಕಾಗಿ ಅಂದರೆ ಯಾರಿಗೆ ಕೂಡ ಎಂಥದ್ದು ಅಂದರೆ ಅವರಿಗೆ ಸೇವೆಯನ್ನು ನೀಡಬೇಕಾದ್ರೆ, ಅಂದರೆ ಅವರಿಗೆ ಹೆಲ್ಪ್ ಬೇಕಾದರೆ ಅದು ನಾನು ಮಾಡ್ತೇನೆ. ಇಲ್ಲದಾದರೆ ಎಜುಕೇಷನ್ನಲ್ಲಿ ಎಂಥದ್ದು ಕೂಡ ಹೆಲ್ಪ್ ಬೇಕಾದರೆ ಅದು ಕೂಡ. ಓಕೆ, ಅಷ್ಟೊತ್ತು ನಮ್ಮ ಜೊತೆ ತಮ್ಮ ಸಂತಸದ ಕ್ಷಣವನ್ನು ಹಂಚಿಕೊಂಡ ಮಹಾಲಕ್ಷ್ಮಿ ಪೈ ಇವರ ಶೈಕ್ಷಣಿಕ ಹಾಗೂ ಸಾಮಾಜಿಕ ಭವಿಷ್ಯ ಉಜ್ವಲವಾಗಲಿ, ಮುಂದೆ ಇಂತಹ ಸಾಧನೆ ನಿರಂತರವಾಗಿರಲಿ ಎನ್ನುವುದೇ ನಮ್ಮ ಹಾರೈಕೆ. ನಮಸ್ಕಾರ.